ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರಾವಣ ಮಾಸದ 3ನೆಯ ದಿನ ಶ್ರವಣವನ್ನು ಮಾಡಿ ಸಾರ್ಥಕತೆ ಹೊಂದುವುದು. ಪ್ರತ್ಯಕ್ಷ ಭಗವಾನ ಶ್ರೀ ಶಂಕರಾಚ ಅವತಾರ ಕೈಲಾಸಮಂಟಪಾಮದೇ ಶೋಭೋನದಿಸ್ನಾರ ಸರ್ವಸಂಶಯ ನಿವಾರಣ ಕರ್ಣಾರೇ ಭಾಷಣ ಕರ್ಣಾರ ಬ್ರಹ್ಮಮದರೂಪಿ ಹತ್ತೀಲ ಅಂಕುಶ ಸಮಾನ ಬೋಧ ಕರ್ಣಾರ ಮಿತಭಾಷಣಾನಿ ಉಪನಿಷದಾಂಚಿ ಸಾರಸಾಂಗನಾರ ಅನಂತ ಗುಣಾಂಚ ನಿಧಿ ಪಂಕಜ ಬಾಂಧವ ಸೂರ್ಯಪ್ರಮಾಣಿ ತೇಜಸ್ವಿ ಧೈರ್ಯಾಮದೇ ಸುಮೇರು ಪರ್ವತಾಹುನಮುಟ್ಟ ಗಂಭೀರ್ಯಾಮದೇ ಸಮುದ್ರಪೇಕ್ಷಾ ಹಿ ಅಧಿಕ ಸಹನಶೀಲತೆ ಮದೆ ಅಖಿಲದಾತ್ರಿ ಪೃಥ್ವೀಲಾ ಹಿ ಜಿಂಕನಾರ ಸ್ವತಾಚ ಶರೀರ ಸುಖಾಬದಲ ಕಾಳಜಿ ನ ಕರ್ಣಾರ ಶರಣಾಂಗತಾನ ಪಕ್ಷಪಾತರಹಿತ ಸಮದೃಷ್ಟಿ ನಿಪಾಹನಾರ ಶಕ್ತಿಮಾನ ಪನ ಶಾಂತ ಪ್ರೇಮಳ ಪನ ಸಮಯಿ ಕಠೋರ ವಿರಕ್ತ ಪನ ಲೋಕವತ್ಸಲ ದೇವತಾಂಶ ಪನ ನಮ್ರವರ್ತನಿ ಹುಬ್ಳೀತ ವಾಸ್ತವ್ಯ ಕರುಣ ಜಾನಿ ಅಸಂಖ್ಯ ಲೋಕಾಂಚ ಉದ್ಧಾರ ಕೇಲಾ ಸೇಜೆ ಶ್ರೀಮತ್ ಪರಮಹಂಸ ಸದ್ಗುರು ಸಿದ್ಧಾರೂಢ ಮಹಾರಾಜ ಯಾಂಚೆ ದಿವ್ಯ ಚರಣ ಕಮಲಿ ಮಾಜೆ ಅನಂತ ನಮಸ್ಕಾರ ಅಸೋತ್ತಂಥೇಳಿ ಕಲಾವತಿಯಾಯಿ ಅವರು ಸಿದ್ಧಾರೂಢ ಅಪ್ಪನವರನ್ನು ಎಷ್ಟೊಂದು ಸತ್ಯ ರೀತಿಯಿಂದ ಹೊಗಳಿದ್ರಂತ. ಸಿದ್ಧಾರೂಢಪ್ಪ ಅಂದರೆ ಹೆಂಗದಾನ ಬಹಳ ಚಂದ ಹೇಳಿದರು. ಸೂರ್ಯಪ್ರಮಾಣಿ ತೇಜಸ್ವಿ, ಸೂರ್ಯನಕ್ಕಿಂತಲೂ ಅವಷ್ಟೇ ಪ್ರಕಾಶಮಾನವಾದ ಕಳೆ, ಧೈರ್ಯದೊಳಗೆ ಸುಮೇರು ಪರ್ವತವನ್ನು ಮೀರಿಸುವಂತಹ ಧೈರ್ಯ, ಗಾಂಭೀರ್ಯದೊಳಗೆ ಸಮುದ್ರಕ್ಕಿಂತಲೂ ಅಧಿಕ, ವಿರಕ್ತ ಆದ್ರೆ ಲೋಕವತ್ಸಲ, ದೇವತಾಂಶ ಆದ್ರೆ ನಮ್ರವರ್ತನ, ಹುಬ್ಬಳ್ಳಿ ಒಳಗೆ ವಾಸ ಮಾಡಿ ಅಸಂಖ್ಯ ಭಕ್ತರನ್ನು ಉದ್ಧರಿಸಿದಂತಹ ಆ ಸದ್ಗುರು ಸಿದ್ಧಾರೂಢಪ್ಪನ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರ ಅಂಥೇಳಿ ಬಹಳ ಚಂದ ಕಲಾವತಿಯಾಯಿಯವರು ಹೇಳಿದರು. ಸಾಧಕಾನ ಬ್ರಹ್ಮಾನಂದ ಪ್ರಥನೇನ್ಯಾಸಾಟಿ ನೆಹಮಿ ಪ್ರಯತ್ನ ಕರ್ಣಾರ ಮಿತಭಾಷಣಾನಿ ಉಪನಿಷದಾಂಚಿ ಸಾರಸಾಂಗನಾರ. ಯಾರೋ ಸಾಧನೆಯನ್ನು ಮಾಡಿ ಸಾರ್ಥಕತೆಯನ್ನು ಹೊಂದಬೇಕಂತಾರೋ ಅವರಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಅವರನ್ನು ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡುವಂತಹ ಸಮರ್ಥರು. ಸರಳವಾದ ಭಾಷೆ ಒಳಗೆ ಅಂತರಾಳದಿಂದ ತಿಳಿಯೋ ಹಂಗೆ ಭಕ್ತರಿಗೆ ಬೋಧನೆಯನ್ನು ಮಾಡುವ ಪರಮಾತ್ಮ. ಅಹಂಕಾರ ಅನ್ನುವಂಥ ಆನೆಯನ್ನು ತನ್ನ ಬೋಧನೆಯನ್ನುವ ಅಂಕುಶದಿಂದ ನಿಯಂತ್ರಿಸುವಂತಹ ಒಬ್ಬ ಮಾವುತ ಆ ಸಿದ್ಧಾರೂಢಪ್ಪ. ಪ್ರತಿಯೊಬ್ಬರೊಳಗೂ ಸಹಿತ ಅಹಂಕಾರ ಅನ್ನುವ ಆನೆ ಐತೆ ನೋಡ್ರಿ. ಆ ಅಹಂಕಾರ ಅನ್ನುವ ಆನೆಯನ್ನು ಸಿದ್ಧಾರೂಢಪ್ಪ ಬೋಧನೆ ಅನ್ನುವ ಅಂಕುಶದಿಂದ ಪಳಗಿಸ್ತಾನೆ. ಎಷ್ಟು ಸಿದ್ಧಾರೂಢಪ್ಪನ ಮಹಿಮೆ ಹೇಳೋದು, ಎಷ್ಟು ಅವನ ಗುಣಗಾನವನ್ನು ಮಾಡೋದು. ನಾನೇ ಧನ್ಯ, ನಾನೇ ಧನ್ಯ, ಈ ಜನ್ಮನ ಪಾವನ, ಇದಕ್ಕಿಂತ ಹೆಚ್ಚಿನ ಆನಂದ 3 ಲೋಕದೊಳಗೂ ಇಲ್ಲ ಅಂಥೇಳಿ ನನ್ನ ಮನಸ್ಸು ಹೇಳಕತ್ತೈತಿ. ನಾವೆಲ್ಲವ್ರಿಗೆ ಎಷ್ಟು ಜನ್ಮದ ಪುಣ್ಯ ಮಾಡಿದೇವ್ರಿ. ಆ ಸಿದ್ಧಾರೂಢಪ್ಪನ ಹೃದಯದೊಳಗೆ ಸ್ಥಾಪಿಸ್ಕೊಂಡು ಬಿಟ್ಟಿದ್ದೆವು. ಇಂಥ ಪರಮಾತ್ಮ ಭೂಮಿಯೊಳಗೆ ಸಿಗಾಕ ಸಾಧ್ಯವಿಲ್ಲ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸುಂದರವಾದಂಥ ಸಿದ್ಧಾರೂಢಪ್ಪನನ್ನು ಕುರಿತಾದಂಥ ಒಂದು ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಇವರು ಕಾಲ್ಪನಿಕವಾಗಿ ಬರೀಲಿಲ್ಲ.
ಯಾರ್ಯಾರು ಸಿದ್ಧಾರೂಢಪ್ಪನಿಗೆ ಭೇಟಿಯಾಗಿದ್ದರು, ಯಾರ್ಯಾರು ತಮ್ಮ ಕಣ್ಣಾರಿ ಕೆಲವೊಂದು ಘಟನೆಗಳನ್ನು ನೋಡಿದ್ರು ಅದನ್ನು ಅವ್ರ ಮುಂದೆ ಹೇಳಿದಾರೆ ನೋಡ್ರಿ. ಅದನ್ನು ಅವ್ರು ಹೆಂಗೆ ಹೇಳಿದಾರೋ ಹಂಗೆ ಇವರು ಬರೆದಾರೆ. ಕಲಾವತಿ ಆಯಿಯವರು ಬರೆದಿರುವಂತಹ ಈ ಒಂದು ಶ್ಲೋಕಕ್ಕೆ ಸಿದ್ಧಾರೂಢ ಅಪ್ಪನವರಿಗೆ ದೇವರ ಕೊಂಡ ಅಂಥೇಳಿ ಕಲಘಟಗಿ ಹತ್ತಿರ, ಧಾರವಾಡ ಜಿಲ್ಲೆಯೊಳಗೆ ಬರುವಂಥ ಕಲಘಟಗಿ, ಆ ಕಲಘಟಗಿ ಹತ್ತಿರ ದೇವರ ಕೊಂಡ ಅಂಥೇಳಿ ಅಲ್ಲಿ ಜಂಗಮಗೌಡ ಅನ್ನುವಂಥ ಒಬ್ಬ ಪುಣ್ಯ ಮನೆತನದೊಳಗೆ ಪೂಜ್ಯ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಲೀಲಾಮೂರ್ತಿಗಳು ಅವತಾರ ಎತ್ತಿದ್ರು. ಅವರು ಸ್ವಲ್ಪ ಖಡಕ್ ಭಾಳ ಇದ್ರಂಥವ್ರು, ಯಾವುದನ್ನು ಹಿಂದೆ ಮುಂದೆ ನೋಡ್ತಿರ್ಕಿಲ್ಲ. ಸಿದ್ಧಾರೂಢರ ಕೀರ್ತಿ ಹುಬ್ಬಳ್ಳಿ ಒಳಗೆ ಹರಡಿತ್ತು. ಆ ದೇವರ ಕೊಂಡದ ದೇವರು ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಮನಸ್ಸಿನೊಳಗೆ ವಿಚಾರ ಮಾಡಿದರು, ಹುಬ್ಬಳ್ಳಿಗೆ ಹೋಗಬೇಕು, ಆ ಸಿದ್ಧಾರೂಢನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಅವರು ಮನುಷ್ಯನೊಳಗೆ ಸಂಕಲ್ಪ ಮಾಡಿದರು. ನೋಡ್ರಿ, ಸಿಂಹವನ್ನು ಕೆಣಕುವಂಥ ಧೈರ್ಯ ಸಿಂಹಕ್ಕನ ಇರ್ತೈತಿ. ಸಿಂಹವನ್ನು ನಾಯಿ ನರಿಗಳು ಕೆಣಕಿದ್ರೆ ಅವು ಏನಕ್ಕವಂತ ನಮಗೆ ಗೊತ್ತೈತಿ. ಸಿದ್ಧಾರೂಢರನ್ನ ಕೆಣಕಿ ಎಷ್ಟೋ ನಾಯಿ ನರಿಗಳು ಹಾಳಾಗಿ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ಸಿದ್ಧಾರೂಢ ಅನ್ನುವಂಥ ಆ ಸಿಂಹವನ್ನು ಚನ್ನವೃಷಭೇಂದ್ರ ಅನ್ನುವಂಥ ಒಂದು ಸಿಂಹ ಕೆಣಕಲಿಕ್ಕೆ ಬಂದೈತಿ. ಇದನ್ನು ಕೇಳಿಬಿಟ್ರೆ ಈ ಒಂದು ಸಿದ್ಧಾರೂಢರ ಶಕ್ತಿ ಅಂಥದ್ದು, ಎಂಥ ಅಗಾಧ ಲೀಲಾಮೂರ್ತಿ ನಮ್ಮಪ್ಪ ಸಿದ್ಧಾರೂಢ ಅಂಥೇಳಿ ತಿಳ್ಕೊಳ್ಬೋದು. ನಮಗೆ ಒಂದು ಸ್ವಲ್ಪ ಅಧಿಕಾರ ಇರ್ತೈತಿ, ಸ್ವಲ್ಪ ದುಡ್ಡು ಇರ್ತೈತಿ, ಎಷ್ಟು ಅಹಂಕಾರ ಇರ್ತೈತಿ. ಆದರೆ ಸ್ವತಃ ಭಗವಂತನ ಇದ್ದರೂ ಸಹಿತ ಸಿದ್ಧಾರೂಢರು ಎಷ್ಟು ನಿರಹಂಕಾರಿಗಳಿದ್ದರು ಅಂಥೇಳಿ ಇಲ್ಲಿ ಕೇಳಿ ಆನಂದ ಪಡೋಣ. ನಮ್ಮ ಕಣ್ಣು ಮುಂದೆ ನಡೆದೈತಿ ಅಂಥೇಳಿ ಅನುಭವಿಸೋದು ಅಷ್ಟ ನೋಡ್ರಿ. ಯಾರು ಚಲೋ ಅಂತಾರೋ ಯಾರು ಕೆಟ್ಟ ಅಂತಾರೋ ಆ ಕಡೆ ನಮಗೆ ಲಕ್ಷಣ ಬೇಡ. ನಮ್ಮ ಆನಂದದೊಳಗೆ ನಾವು ಹೋದ್ವಿ ಅಂದರೆ ಇದೇ ತುರ್ಯಾತೀತ ಅವಸ್ಥೆ, ಮತ್ಯಾವುದೈತಿ. ಒಂದು ಸಾರಿ ಸಿದ್ಧಾರೂಢಪ್ಪ ಅವ್ರದ್ದು ತೇರು ನಡೆದಿತ್ತು ರೀ, ರಥೋತ್ಸವ ನಡೆದಿತ್ತು. ಆ ರಥೋತ್ಸವದ ಒಂದು ವೈಭವವನ್ನು ಕಂಡರು ಚನ್ನವೃಷಭೇಂದ್ರ ಸ್ವಾಮಿಗಳು. ಬಂದವರ ಸಿದ್ಧಾರೂಢರ ಮುಂದೆ ನಿಂತ, ಸಿದ್ಧ ತೇರು ಬ್ಯಾರೆ ಮಾಡಿಸಿದೆಯಂತ, ತೇರು ಮ್ಯಾಲೆ ಏರಿ ಕುಂಡಿರ್ತೀಯಂತ, ತೇರಿನ ಮೇಲೆ ಕುಂತ್ರೆ ಯಾರು ದೊಡ್ಡವ್ರು ಅಕ್ಕರೇನೋ ಸಿದ್ಧ ಅಂತ ಕೇಳಿದ್ರು ನೋಡ್ರಿ. ನೀ ತೇರಿನ ಮೇಲೆ ಕುಂತ್ರೆ ಕಾಗಿ ಕಳಸದ ಮೇಲೆ ಕೊಂಡಿರ್ತೈತೋ, ಅದನ್ನೇನು ಮಾಡ್ತಿ? ಘಟಾನ ಸ್ಥಿರ ಇಲ್ಲ ಅಂದ ಮ್ಯಾಲೆ ಈ ಮಠ, ಈ ತೇರು, ಈ ವೈಭವ ಏನು ಮಾಡಿತ್ತೋ ಸಿದ್ಧ ಅಂತ ಕೇಳಿದ್ರಂತ ನೋಡ್ರಿ. ಸಿದ್ಧಾರೂಢರನ್ನ ಬಂದ ಏನು ಅನಿಸಿರಬಹುದು ಸಿದ್ಧಾರೂಢರಿಗೆ, ಹೆಂಗೆ ಅದನ್ನು ಸಹಿಸ್ಕೊಂಡಿರಬಹುದು ಸಿದ್ಧಾರೂಢಪ್ಪಗಳು. ಆ ತೇರಿನೊಳಗೆ ಸಿದ್ಧಾರೂಢರನ್ನು ಕುಂಡ್ರಿಸಿ ಬಂಗಾರದ ಕಿರೀಟವನ್ನು ಹಾಕಿದ್ದಾರೆ. ಅದನ್ನು ನೋಡಿ ಮತ್ತಂತಾರ ಚನ್ನವೃಷಭೇಂದ್ರ ಸ್ವಾಮಿಗಳು, ತಲೆ ಮ್ಯಾಲ ಮಲದ ಗಡಿಗೆ ಹೊತ್ತಿಯಲೋ ಸಿದ್ಧ ಅಂತಂದ್ರಂತ ನೋಡ್ರಿ. ಬಂಗಾರದ ಕಿರೀಟವನ್ನು ನೋಡಿ ತಲೆ ಮ್ಯಾಲ ಮಲದ ಕಿರೀಟವನ್ನು ಹೊತ್ತಿಯಲೋ ಸಿದ್ಧ ಅಂದ್ರಂತ. ಸಿದ್ಧಾರೂಢರು ಒಮ್ಮೆ ತಮ್ಮ ತಲೆಯನ್ನು ಮುಟ್ಟಿಕೊಂಡರು, ಮುಖವನ್ನು. ಒಮ್ಮೆ ಆ ಬಂಗಾರದ ಕಿರೀಟವನ್ನು ಮುಟ್ಟಿದರು. ಯಾವ ಕಿರೀಟ? ಈಗ ಹಾಕ್ತಾರೆ ನೋಡ್ರಿ, ನಾಗ ಹೆಡಿ ಇದ್ದಿದ್ದ ಕಿರೀಟ, ಅದೇ ಕಿರೀಟ. ಒಮ್ಮೆ ಕಿರೀಟ ಮುಟ್ಟಿದರು, ಒಮ್ಮೆ ತಮ್ಮ ತಲೆಯನ್ನು ಮುಟ್ಟಿದರು. ಮಹಾಸ್ವಾಮಿ ಎಷ್ಟು ನಯ, ಎಷ್ಟು ವಿನಯ ಹೇಳ್ತಾರೆ ಉತ್ತರ. ಮಹಾಸ್ವಾಮಿ,
ಮಲದ ಹೊರಗೆ ಮಲ ಹತ್ತೈತಿ, ನಾ ಒಳಗೆ ನಿರ್ಮಲನ ಅದೇನಿ ಅಂತ ಅಂದ್ರಂತ ನೋಡ್ರಿ. ಮಲಕ್ಕೆ ಮಲ ಹತ್ತೈತಿ ಅಷ್ಟ, ಈ ಶರೀರನೂ ಮಲ, ಈ ಬಂಗಾರನೂ ಮಲ. ಸಿದ್ಧಾರೂಢರ ಶರೀರಕ್ಕೆ ಹೊರಗೆ ಬಂಗಾರ ಹತ್ತಿತ್ತು. ಅವರು ತಮಗಾಗಿ ಅಲ್ಲ, ತಮ್ಮ ಭಕ್ತರ ಪ್ರೀತ್ಯರ್ಥವಾಗಿ ಅದನ್ನು ಹೊತ್ತಿದ್ರು. ತಾಯಿ ತನ್ನ ಮುಗ್ಧ ಮಗುವನ್ನು ಬಗೆ ಬಗೆಯಾಗಿ ಅಲಂಕರಿಸಿ ತಾನು ಹರ್ಷಪಡುವಂತೆ ಸದ್ಭಕ್ತರೇ ತಮ್ಮ ಪ್ರೀತಿ ಭಕ್ತಿಯಿಂದ ಅವರನ್ನು ಸಿಂಗರಿಸ್ತಿದ್ರು. ಸಿದ್ಧಾರೂಢರಿಗೆ ಅದು ಯಾವುದೂ ಬೇಕಾಗಿರಲಿಲ್ಲ. ನಾ ಒಳಗೆ ನಿರ್ಮಲನೇ ಇದ್ದೇನೆ ಅಂಥೇಳಿ ಅಂದರು. ಕೇವಲ ಸಿದ್ಧಾರೂಢರು ಅದ್ವೈತವನ್ನು ಬೋಧಿಸ್ತಿರ್ಕಿಲ್ಲ, ಹಂಗೆ ನಡ್ಕೊಳ್ತಿದ್ರು ನೋಡ್ರಿ. ಅವರ ಮನಸ್ಸು ಹೆಂಗಿತ್ತು ಅನ್ನೋದಕ್ಕೆ ಇದು ರನ್ನ ಕನ್ನಡಿಯನ್ನು ಹಿಡ್ದಂಗೆ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಹೇಳ್ತಾರೆ. ತೇರಿನ ಮೇಲೆ ಕುಂತಹ ಸಿದ್ಧಾರೂಢರನ್ನು ಕಂಡಂಥ ಅದೇ ಚನ್ನವೃಷಭೇಂದ್ರ ಸ್ವಾಮಿಗಳು, ಸಿದ್ಧ, ಬಂಗಾರ ಕಿರೀಟ ಧರಿಸಿದ ನಿನಗೆ ಈಗ ಭಾಳ ಖುಷಿಯಾಗಿರ್ಬೇಕಲ್ಲ ಅಂತ ಕೇಳಿದ್ರಂತ ನೋಡ್ರಿ. ಮತ್ತು ಭಾಳ ಖುಷಿಯಾಗಿರ್ಬೇಕಲ್ಲ ಬಂಗಾರ ಕಿರೀಟ ಧರಿಸ್ಕೊಂಡ ಅಂತಂದ್ರಂತ. ಆವಾಗ ಶಾಂತಿಯ ಸಾಗರ ಸಿದ್ಧಾರೂಢರು. ಶಾಂತಿಯ ಸಾಗರ ಸ್ವಾಮಿ, ಹಿಂದೊಮ್ಮೆ ತಲೆ ಮೇಲೆ ಬೆಂಕಿ ಇಟ್ಟಾಗ ಯಾವ ಆನಂದ ಆಗಿತ್ತೋ ಅದು ಆನಂದ ಈಗನೂ ಆಗೈತಿ ಅಂತ ಹೇಳಿಕಾರ ಸಿದ್ಧಾರೂಢರು ಉತ್ತರ ಕೊಟ್ರಂತ. ಸಿದ್ಧಾರೂಢ ಅಪ್ಪುಗಳಿಗೆ ಬೆಂಕಿ ಮತ್ತು ಬಂಗಾರ ಇವೆರಡರ ನಡುವೆ ಯಾವ ವ್ಯತ್ಯಾಸನೂ ಕಾಣಲಿಲ್ಲ. ಸಿದ್ಧಾರೂಢಪ್ಪನ ವೈಭವದ ಪೂಜೆ, ಪಲ್ಲಕ್ಕಿ, ಬಂಗಾರದ ಕಿರೀಟ, ಛತ್ರ, ಚಾಮರ, ಭಕ್ತರ ಪರಾಕ್, ದೇವರ ಸಭೆ, ಅಸಂಖ್ಯ ಭಕ್ತರ ಸಮೂಹವನ್ನು ಕಂಡಂತಹ ದೇವರ ಕೊಂಡದ ಅಪ್ಪಗಳು ಹರ್ಷಪಟ್ರಂತ. ಸಿದ್ಧ ಮೆರಿತಾನೋ ಅವ ಸಾಕ್ಷಾತ್ ಶಿವನ ಅವತಾರ, ಭೂಮಿಗೆ ಬಂದಂಥ ಭಗವಂತ ಅಂತಂದ್ರಂತ ನೋಡ್ರಿ. ಅಷ್ಟೆಲ್ಲ ಕೇಳಿ ಅಂದಮೇಲೆ ಸಿದ್ಧ ಮೆರಿತಾನ, ಅವ ಸಾಕ್ಷಾತ್ ಶಿವನ ಅವತಾರೋ, ಭೂಮಿಗೆ ಬಂದಂಥ ಭಗವಂತ ಅಂತಂದ್ರಂತ ನೋಡ್ರಿ. ಸ್ವರ್ಗವನ್ನು ಹಾಳುಗೆಡವಿ ಭೂಮಿಗೆ ಬಂದಾನೋ, ಅವರವ್ವ ಅವರಪ್ಪ ಕೂಡಿದ ಗಳಿಗೆ ಭಾಳ ಚಲೋ ಇತ್ತು. ಹುಟ್ಟಿದ ಗಣತಂತ್ರ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲೋ, ಇದು ಎಲ್ಲರಿಗೂ ಸಿಕ್ಕರೂ ಸಹಿತ ಅದು ದಕ್ಕುವಂಥದ್ದಲ್ಲೋ. ನಿಮ್ಮಪ್ಪ ಸಿದ್ಧಗೆ ಇದು ಸಿಕ್ಕೈತಿ, ಅದು ದಕ್ಕೈತಿ ಅಂತಂದ್ರಂತ ನೋಡ್ರಿ. ಸಿದ್ಧ, ಈ ಹಿಂಡಿನ ಮೆಚ್ಚುಗೆ ಶಾಶ್ವತವಲ್ಲೋ, ಅಪಾಯಕಾರಿ ಅಂಥೇಳಿ ಎಚ್ಚರಿಕೆಯನ್ನು ನೀಡಿದ್ರಂತ. ಹೊತ್ತಿರುವಂತಹ ಮಲಗಳಿಂದ ದೂರವಾಗಿರಪ್ಪ ಅಂತ ಮತ್ತೊಮ್ಮೆ ಅಂದ್ರಂತ. ಸಿದ್ಧಾರೂಢರನ್ನು ಕೆಣಕಿದ್ರು, ಆದ್ರೂ ಸಹಿತ ಸಿದ್ಧಾರೂಢರು ಕೆರಳಲಿಲ್ಲ, ಏನೂ ಮಾಡಲಿಲ್ಲ. ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟರು. ಮತ್ತೊಂದು ಸಾರಿ ಏನಾಗಿತ್ತು ಅಂತಂದ್ರೆ, ಸಿದ್ಧಾರೂಢ ಅಪ್ಪಗಳು ಪಾಠಶಾಲೆ ಒಳಗೆ ಪ್ರವಚನ ಮಾಡಕತ್ತಿದ್ರಂತ. ಆವಾಗ ಮತ್ತೊಮ್ಮೆ ದೇವರ ಕೊಂಡದ ದೇವರು ಬಂದ್ರಂತ ಚನ್ನವೃಷಭೇಂದ್ರ ಸ್ವಾಮಿಗಳು. ಸಿದ್ಧಾರೂಢ ಅಪ್ಪಗಳು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಅವತ್ತು ಸಿದ್ಧಾರೂಢರು ಹೇಳ್ತಾರೆ, ಮಹಾಸ್ವಾಮಿ, ನನ್ನ ಉಪದೇಶವನ್ನು ದಿನಾ ಕೇಳ್ತಾರೆ ನನ್ನ ಭಕ್ತರು. ಇವತ್ತು ನನ್ನ ಭಕ್ತರಿಗೆ ನೀವು ಉಪದೇಶ ಮಾಡಿ ಅವರನ್ನು ಕೃತಾರ್ಥರನ್ನಾಗಿ ಮಾಡ್ರಿ ಅಂದ್ರೆ ಎಂಥ ನಯ ನಮ್ಮ ಅಪ್ಪಗಂತ. ನಿನ್ನನ್ನು ಪಡೆದಂಥ ನಾವು ಧನ್ಯ. ದೇವರು ಕೊಂಡದ ಅಪ್ಪೋಳು ಅಮೃತ ತುಲ್ಯವಾದಂಥ ಮಾತುಗಳನ್ನು, ತತ್ವಭರಿತವಾದಂಥ ವೇದಾಂತದ ವಿಷಯಗಳನ್ನು ಅಲ್ಲಿ ಹೇಳಿದ್ರಂತ ನೋಡ್ರಿ.
ಒಂದು ಸಾರಿ ಏನಾಗಿತ್ತಂತಂದ್ರೆ ಸಿದ್ಧಾರೂಢಪ್ಪಗಳು ಭಕ್ತರು ಕೊಟ್ಟಂಥ ಜ್ವಾಳದ ಚೀಲ ನಿಟ್ಟು ಒಟ್ಟಿದ್ರು. ಆ ಜ್ವಾಳದ ಚೀಲ ಒಂದೊಂದು ಕಡೆ ಹರಿದಿದ್ದು, ಅವು ಕಾಳ ಕೆಳಗೆ ಬೀಳ್ತಿದ್ದು. ಸಿದ್ಧಾರೂಢಪ್ಪಗಳು ಒಂದು ಡಬ್ನ ಮತ್ತು ಒಂದು ಸನಬ ತಗೊಂಡು ಹರಿದಿದ್ದ ಚೀಲ ಹೊಲಿಯಾಕತ್ತಿದ್ರಂತ ನೋಡ್ರಿ. ಕಾಳು ಬಿದ್ದಿದ್ದು ಆರಿಸಿ ಚೀಲದಾಗ ಹಾಕಿ ಹರಿದ ಚೀಲ ಹೊಲಿಯಾಕತ್ತಿದ್ರು ಸಿದ್ಧಾರೂಢರು. ಭಕ್ತರು ಕೊಟ್ಟಂತಹ ಈ ಭಕ್ತಿಯ ಕಾಣಿಕೆ ಸಾರ್ಥಕವಾಗಬೇಕು, ಭಕ್ತರಿಗೆ ಮುಟ್ಟಬೇಕು ಅನ್ನುವಂಥ ಒಂದು ಮಹದಾಶೆ ಸಿದ್ಧಾರೂಢಪ್ಪ ಅವ್ರದಿತ್ತು. ಆವಾಗ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳಲ್ಲಿ ಬಂದರು. ಸಿದ್ಧಾರೂಢರು ಕಾಳು ಆರಿಸಿ ಚೀಲದಾಗ ಹಾಕಿ ಚೀಲ ಹೊಲಿಯೋದನ್ನು ನೋಡಿದರು. ಬನಜಿಗನಾಗಿದ್ದ ಸಿದ್ಧಾರೂಢಗ ಗಳಿಸುವ ವಾಸನ ಹೋಗಲಿಲ್ಲ. ಜಂಗಮ ಗೌಡನಾದಂಥ ನನ್ನೊಳಗಿನ ಸ್ವಕ್ ಅಡಗಲಿಲ್ಲ ಅಂತ ಹೇಳಿಕಾರ ದೇವರ ಕೊಂಡದ ದೇವರು ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಉದ್ಗಾರ ತೆಗೆದಿದ್ದರಂತ ನೋಡ್ರಿ. ಸಿದ್ಧ, ಬನಜಿಗರ ಮನೆಯೊಳಗೆ ಹುಟ್ಟಿ ನಿನಗೆ ಗಳಿಸ್ಬೇಕು ಉಳಿಸ್ಬೇಕನ್ನೋ ವಾಸನೆನ ತಪ್ಪಲಿಲ್ಲವೋ? ಜಂಗಮ ಗೌಡ್ರ ಮನೆಯೊಳಗೆ ಹುಟ್ಟಿ ನನ್ನ ಮೈಯಾಗಿನ ಸ್ವಕ್ಕ ಹೋಗಲಿಲ್ಲೋ? ಇದು ವಂಶ ಪಾರಂಪರ್ಯವಾಗಿ ಬಂದಿದ್ದ ಹಂಗೆ ಉಳಿತಲ್ಲೋ ಸಿದ್ಧ ಅಂತಂದಿದ್ರಂತ ನೋಡ್ರಿ. ಸಿದ್ಧಾರೂಢಪ್ಪಗಳು ಅದ್ವೈತವನ್ನು ಹೆಂಗೆ ಬೋಧಿಸಿದ್ರು ಹಂಗೆ ನಡ್ಕೊಳ್ತಿದ್ರು ಅವರು. ಒಂದು ಇಂಚನೂ ಸಹಿತ ತಮ್ಮ ಜೀವನದೊಳಗೆ ಅದನ್ನು ಚಾಚು ತಪ್ಪದ ಪಾಲಿಸ್ತಿದ್ರಂತ ನೋಡ್ರಿ ಸಿದ್ಧಾರೂಢಪ್ಪಗಳು. ಸಿದ್ಧಾರೂಢ ಅಪ್ಪುಗಳ ಈ ಒಂದು ನಿಷ್ಕಲ್ಮಶವಾದಂಥ ಶಕ್ತಿಯನ್ನು ಜಗತ್ತಿಗೆ ಪ್ರಚಾರ ಮಾಡಬೇಕಂಥೇಳಿನ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಸಿದ್ಧಾರೂಢರ ಒಂದು ಶಕ್ತಿ ಶ್ರೀಮಂತಿಕೆ ಎಂಥದ್ದು, ಅವರ ಒಂದು ಕೀರ್ತಿ ಎಷ್ಟು ದೊಡ್ಡದು ಅವರಿಗೆಲ್ಲ ಗೊತ್ತಿತ್ತು. ಆದರೂ ಸಹಿತ ಅವರ ಒಂದು ಲೀಲೆಯನ್ನು ಇನ್ನೂ ಭಕ್ತರಿಗೆ ತಿಳಿಸ್ಕೊಡ್ಬೇಕನ್ನೋ ಉದ್ದೇಶನೂ ಅದರೊಳಗೆ ಇತ್ತೇನೋ ಅಂತ ಹೇಳಕ್ಕೆ ಅನ್ನಿಸ್ತೈತಿ. ಒಂದು ದಿವಸ ಏನಾಗಿತ್ತು, ಮಧ್ಯಾಹ್ನದ ಹೊತ್ತು ಸಿದ್ಧಾರೂಢಪ್ಪಗಳು ಊಟ ಮಾಡಿ ದೊಡ್ಡ ಅಡಿಗೆ ಮನೆಯೊಳಗೆ ಒಂದು ಚಾಪಿ ಮೇಲೆ ಮಲ್ಕೊಂಡಿದ್ದರು. ಅದೇ ಸಮಯದೊಳಗನ ದೇವರ ಕೊಂಡದಿಂದ ಆ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಬಂದುಬಿಟ್ರು. ಅವರು ಬಂದ್ರಂದ್ರೆ ಭಕ್ತರೆಲ್ಲ ನಡಗತ್ತಿದ್ರು. ಎಲ್ಲಿದಾನು ಸಿದ್ಧ ಅಂತ ಕೇಳಾಕತ್ತರು. ಭಕ್ತರು ಸಿದ್ಧಾರೂಢರ ಕಡೆ ಕೈ ಮಾಡಿ ಅಪ್ಪವ್ರು ಮಲ್ಕೊಂಡಾರಂತ ಹೇಳಿದರು. ಭಕ್ತರ ಹೊಟ್ಟೆಯಾಗ ಸಂಕಟ ಆಗಕತ್ತು, ನಮ್ಮಪ್ಪ ವಿಶ್ರಾಂತಿ ತಗೊಳಕತ್ತಾನ, ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಬಂದಾರ, ಇನ್ನೇನು ಹಾಕತ್ತಪ್ಪ ಅಂತ ಹೇಳಿಕಾರ ಭಕ್ತರಿಗೆ ಚಿಂತೆ. ಸಿದ್ಧಾರೂಢಪ್ಪಗಳು ಏನು ಮಲ್ಕೊಂಡಿದ್ರು, ಬರೀ ಒಂದು ಲಂಗೋಟಿ ಮೇಲೆ ಮಲ್ಕೊಂಡಾರ. ಸಾಕ್ಷಾತ್ ಶಿವ ಚಾಪಿ ಮೇಲೆ ಮಲ್ಕೊಂಡಾರ. ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಬಂದವರನ್ನ ಸಿದ್ಧಾರೂಢರ ಎದಿ ಮ್ಯಾಲೆ ತಮ್ಮ ಬಲಗಾಲು ಇಟ್ಟುಬಿಟ್ರಂತ ನೋಡ್ರಿ. ಕಾಲು ಇಟ್ಟುಬಿಟ್ರು, ಎದಿ ಮೇಲೆ ಕಾಲಿಟ್ಟುಬಿಟ್ರು. ಹೆಂಗೆ ಭೃಗು ಮಹರ್ಷಿ ವೈಕುಂಠದೊಳಗಿದ್ದುವಂತಹ ತಿಮ್ಮಪ್ಪನ ಎದಿ ಮೇಲೆ ಕಾಲಿಟ್ಟಿದ್ದು, ಹಂಗೆ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಸಿದ್ಧಾರೂಢನ ಎದಿ ಮೇಲೆ ಕಾಲಿಟ್ಟರು. ಸಿದ್ಧಾರೂಢರು ಪಟ್ನ ಕಣ್ಣು ತೆಗೆದ್ರು, ಆ ಪಾದವನ್ನು ಹಿಡಿದರು. ಸಿದ್ಧ, ಬಲಗಾಲ ಒಂದೇ ಇಟ್ಟನೆ, ಎಡಗಾಲನ್ನು ಇಟ್ಟ ನಿಂದ್ರಲ್ಲ ನಿನ್ನ ಮ್ಯಾಲ ಅಂತ ಅಂದರು ನೋಡ್ರಿ ಚನ್ನವೃಷಭೇಂದ್ರ ಸ್ವಾಮಿಗಳು. ಆವಾಗ ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಎಲ್ಲವನ್ನೂ ಮೀರಿ ನಿಂತಿದ್ರು ಸಿದ್ಧಾರೂಢರು. ಸಿದ್ಧಾರೂಢಪ್ಪಗಳು ಹೇಳ್ತಾರೆ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳಿಗೆ, ದೇವ, ನಿಮಗೆ ಇನ್ನೂ ಎಡಗಾಲ ಬಲಗಾಲ ಅನ್ನುವಂತಹ ಅಂತರನ ಅಳದಿಲ್ಲ, ಇನ್ನೂ ಅದ್ರೊಳಗೆ ವ್ಯತ್ಯಾಸ ಅನ್ನೋದು ಕಾಣಕತ್ತೈತಿ ನಿಮಗೆ, ಇದು ಎಡಗಾಲ ಇದು ಬಡಗಾಲ ಅನ್ನೋದು. ಆದರೆ ನನಗೆ ಅದೆಲ್ಲ ಅಳದು ಹೋಗೈತಿ.
ನನಗೆ ಎಡಾನೂ ಇಲ್ಲ, ನನಗೆ ಬಲಾನೂ ಇಲ್ಲ, ನನಗೆಲ್ಲ ಒಂದು, ಎಲ್ಲನೂ ಸಹಿತ ಪರಬ್ರಹ್ಮ ಸ್ವರೂಪನ ಐತಿ, ಎಲ್ಲವೂ ಬ್ರಹ್ಮವಾಗಿನ ಐತಿ ಅಂಥೇಳಿ ಸಿದ್ಧಾರೂಢರು ಸಿಟ್ಟ ಬರಲಿಲ್ಲ. ಚನ್ನವೃಷಭೇಂದ್ರ ಮಹಾಸ್ವಾಮಿಗಳ ಕಾಲು ಹಿಡಿದು ಬಿಟ್ರು ನೋಡ್ರಿ, ಪಾದ ಹಿಡಿದು ಬಿಟ್ರು. ಎಂಥ ಪರಮಾತ್ಮ ಅಂತ. ಆವಾಗ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳ ಹೃದಯ ಉಕ್ಕಿ ಬಂತು ನೋಡ್ರಿ, ಉಕ್ಕಿ ಬಂತು. ಸಿದ್ಧ, ನಿನ್ನ ಮೇಲಿನ ಅಭಿಮಾನ 100 ಮಡಿ ಆಯ್ತಪ್ಪ ಅಂಥೇಳಿ ಸಿದ್ಧಾರೂಢನ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಾರ. ಸಿದ್ಧ, ನೀ ಸಾಕ್ಷಾತ್ ಶಿವನೋ, ಶಿವಲೋಕವನ್ನು ಹಾಳು ಕೆಡವಿ ಈ ಲೋಕ ಉದ್ಧಾರ ಮಾಡಕ್ಕೆ ಬಂದ ಭಗವಂತನೋ, ನೀನು ಧನ್ಯನೋ ಧನ್ಯನೋ ಅಂತ ಹೇಳಿ ಸಿದ್ಧಾರೂಢಪ್ಪನನ್ನು ಕೊಂಡಾಡಿ ಆ ಸಿದ್ಧಾರೂಢನ ಭಕ್ತರು ದುಃಖ ಪಡ್ತಿದ್ರು. ನಮ್ಮಪ್ಪನ ಎದೆ ಮೇಲೆ ಕಾಲಿಟ್ರಲ್ಲ ಈ ಸ್ವಾಮಿಗಳು ಅಂಥೇಳಿ ದುಃಖ ಪಡ್ತಿದ್ರು. ಆದರೆ ಹೇಳೋ ಧೈರ್ಯ ಇಲ್ಲ. ಸಿದ್ಧಾರೂಢರನ್ನ ಪಾದವನ್ನು ಹಿಡ್ಕೊಂಡು ನಿಂತಾರ, ಆದರೆ ಭಕ್ತರಾಳಕತ್ತಾರ. ಅಳುವಂತಹ ಭಕ್ತರನ್ನು ನೋಡಿ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಹೇಳ್ತಾರೆ, ನೋಡ್ರಪ್ಪ, ಈ ಪರಮಾತ್ಮನನ್ನು ಪಡೆದಂಥವ್ರು ನೀವೆಷ್ಟು ದೊಡ್ಡವರು, ನೀವೆಷ್ಟು ದೊಡ್ಡವರು. ನನಗೆ ಬೇಕಾಗಿ ಅವನ ಎದೆ ಮೇಲೆ ಕಾಲಿಡಲಿಲ್ಲೋ, ನಿಮ್ಮಪ್ಪ ಎಷ್ಟು ದೊಡ್ಡ ಅವನಂತ ಹೇಳಿ ತೋರಿಸ್ಬೇಕಾಗಿತ್ತು ನನಗೆ. ನಿಮ್ಮಪ್ಪಗೆ ತಲೆ ಮ್ಯಾಲೆ ಮಲದ ಗಡಿಗೆ ಇಟ್ಕೊಂಡೆಲ್ಲೋ ಅಂಥೇಳಿ ನಾ ಬೇಕಂತ ಅನ್ಲಿಲ್ಲೋ, ನಿಮ್ಮಪ್ಪನ ಗುಣ ಎಷ್ಟು ದೊಡ್ಡದೈತೆ ಅಂಥೇಳಿ ನಿಮಗೆ ತೋರಿಸ್ಬೇಕಾಗಿತ್ತು. ನಿಮ್ಮಪ್ಪಗೆ ಬನ್ನಿಜಿಗೆ ಅಂತನ್ನಿ, ಯಾಕಂದ್ರೆ ನಿಮ್ಮಪ್ಪ ಎಷ್ಟು ದೊಡ್ಡ ಅವನನ್ನು ತೋರಿಸ್ಬೇಕಾಗಿತ್ತು ನನಗೆ ಅಂಥೇಳಿ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಸಿದ್ಧಾರೂಢರ ಭಕ್ತರಿಗೆ ಸಹಿತ ಹೇಳಿದ್ರಂತೆ. ಸಿದ್ಧಾರೂಢರ ಭಕ್ತರು ಆನಂದ ಬಾಷ್ಪಗಳನ್ನು ಸುರಿಸಿ ಸಿದ್ಧಾರೂಢರನ್ನು ಗಟ್ಟಿಯಾಗಿ ಪಾದ ಹಿಡಿದು, ನಮ್ಮಪ್ಪ ನೀನು ಪಡೆದಂಥ ನಾವು ಧನ್ಯರಾದೆವಪ್ಪ, ಧನ್ಯರಾದೆವು. ಎಂಥ ದಯಾಮೂರ್ತಿ ಅಪ್ಪ ನೀನು, ಎಂಥ ದಯಾಮೂರ್ತಿ. ಅಂಥ ನಮ್ಮಪ್ಪ ಸಿದ್ಧಾರೂಢನನ್ನು ಪಡೆದು ನಾವೆಲ್ಲರೂ ಧನ್ಯರು, ಧನ್ಯರು. ಪರಮಾತ್ಮನ ಸ್ವರೂಪರಾದಂಥ ದೇವರ ಕೊಂಡದ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮಪ್ಪ ನನ್ನ ಸರ್ವಸ್ವ, ನನ್ನ ಜೀವನ, ನನ್ನ ಉಸಿರು, ಸಿದ್ಧಾರೂಢಪ್ಪನ ಹೃದಯ ಕಮಲಕ್ಕೆ, ಅವನ ಶ್ರೀಚರಣಕ್ಕೆ ಅನಂತ ಅನಂತ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ, ಅಪ್ಪ ನೆನೆಸೋದು ಬಿಟ್ಟರೆ ನನಗೆ ಜೀವನ ಇಲ್ಲ ತಂದೆ, ಜೀವನ ಇಲ್ಲ.